ಎಲ್ಲಕ್ಕಿಂತ ಮಿಗಿಲಾಗಿ ಇಂದಿನಿಂದ ನಾನು ಹೇಳ್ತೇನೆ, ಶೂಗಳು ಕೊಡಿ ಆ ಮಕ್ಕಳಿಗೆ, ಕ್ರೈಸಲ್ಲಿ ಓದೋರಿಗೆ. ಕ್ರೈಸಲ್ಲಿ ನಿಮ್ಗೆ ಹೇಳ್ತೇನೆ, ಟೋಟಲಿ ಲೂಟಿ. ಮಹದೇವಪ್ಪ ಈ ಕ್ರೈಸು ಮತ್ತೆ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಿರಿಯನ್ನು ವಹಿಸ್ಕೊಂಡ ಮೇಲೆ ದಲಿತರನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಮಹದೇವಪ್ಪನವರು. ಕಾಂಟ್ರಾಕ್ಟ್ಗಳು ಯಾವ ರೀತಿ ಅಂತಂದ್ರೆ, ಟೆಂಡರ್ ಇಲ್ಲದೆ ಕಾಂಟ್ರಾಕ್ಟು, ಬೇಕಾದವ್ರಿಗೆ ಕಾಂಟ್ರಾಕ್ಟು. SCP TSP ಹಣ ಯಾರಿಂದ ಒಂದು ಲೆಟರ್ ತಗೊಳ್ಳೋದು, ತಗೋ 5 ಕೋಟಿ, ತಗೋ 10 ಕೋಟಿ, ಟೆಂಡರ್ ಇಲ್ಲ, ಏನಿಲ್ಲ, ಅವಕ್ಕೆಲ್ಲ ಬಂದವ್ರಿಗೆ ಬರ್ಕೊಡೋದು. ಯಾರು ಒಳ್ಳೆ ಮಾತು ಮಾತಾಡ್ತಾರೆ ಅವ್ರಿಗೆ ಬರ್ಕೊಡೋದು. ಶಿಸ್ತೇ ಇಲ್ಲ. ಇದರಿಂದಾಗಿ ಪರಿಶಿಷ್ಟ ಜಾತಿ ವರ್ಗಗಳಾಗಿ ಇಟ್ಟ ಹಣ ಸಂಪೂರ್ಣವಾಗಿ ಬೇರೆಯವರ ಪಾಲಾಗಿದೆ ಹೊರತು ಆ ಜನಾಂಗಗಳಿಗೆ ಏನೂ ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಶೂ ಆಗಲಿ, ಯೂನಿಫಾರ್ಮ್ ಆಗಲಿ, ಇಂಥವುಗಳು ಕ್ರೈಸಲ್ಲಿ ಸಿಗಲೇ ಇಲ್ಲ. ಇದು 1 ವರ್ಷನೇ ಮುಗಿದೋಯ್ತು, ಅವ್ರಿಗೆ ಕೊಡಲೇ ಇಲ್ಲ. ಅಕಾಡೆಮಿಕ್ ಇಯರ್ ಮುಗಿದೋಯ್ತು. ಮುಂದಿನ ವರ್ಷಕ್ಕೆ ಎಷ್ಟು ಹಣ ಇಡಬೇಕಾಗಿತ್ತು? 400 ಕೋಟಿ ಇಡ್ತಿದ್ರಲ್ಲ, ಅದು 200 ಕೋಟಿಗೆ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ಅಲ್ಲಿ ಇದಾಗಿದೆ. ಮಿಗಿಲಾಗಿ ಈ ಸಂಶೋಧನೆ ಮಾಡ್ತಕ್ಕಂಥ PhD ಮಾಡಿ ಸಂಶೋಧನೆ ಮಾಡ್ತಾರಲ್ಲ, ಅವರಿಗೆ ಒಂದು ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರೆ ಅವ್ರ ಖರ್ಚಿಗೆ, ಅವರು ಇದು ವ್ಯವಸ್ಥೆಗೆ ಅಂತ. ಇಡೀ 1 ವರ್ಷ ಆದರೂ ಕೊಟ್ಟಿಲ್ಲ. ಇಲ್ಲೋಗುತ್ತಿದ್ದಲ್ಲ. ಆಮೇಲೆ ನಾನು ಹೇಳಿದೆ, KIDBನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಾನು ಅದನ್ನು ಹೇಳಿದೆ, 50% ರಿಬೇಟ್ ಕೊಡ್ತಿದ್ರು ಮೊದಲು, 75% ಮಾಡಿದ್ರು ಯಡಿಯೂರಪ್ಪ ಅವರು. 1 ಕೋಟಿ ಬಾಳ್ತಕ್ಕಂಥ ಆಸ್ತಿ 25 ಲಕ್ಷ ಕಟ್ಟಿದರೆ ಸಾಕು ಅವ್ರಿಗೆ ಕೊಡಬೇಕು, ಯಾಕಂದರೆ ಇಂಡಸ್ಟ್ರಿ ಮಾಡಲಿ ಅವರಂತ. KSFC ಅಲ್ಲೆಲ್ಲ ನೀವು ಲೋನ್ ತಗೊಂಡ್ರೆ ಬರೀ 4% ಬಡ್ಡಿ ಸವಲತ್ತು ಕೊಟ್ಟರು ಯಡಿಯೂರಪ್ಪ ಅವರು. ಇವರು ಒಬ್ಬ ವ್ಯಕ್ತಿ ಯಾರಾದರೂ ಬಂದರೆ 2 ಎಕರೆ ಜಾಗ ಕೊಡಬೇಕು, 100/100 ಕೊಡ್ತಾರೆ. ಮನೆ ಕಟ್ಕೊಳ್ಳೋಕ್ಕಾದು? ಇಂಡಸ್ಟ್ರಿ ಮಾಡೋರಿಗೆ 2 ಎಕರೆ ಕೊಡ್ಬೇಕಲ್ಲ. ಅರ್ಧ ಎಕರೆ, 1/4 ಎಕರೆ ಹಿಂಗೆ ಕೊಡ್ತಾರೆ. ಯಾಕೆ ಅಂದರೆ ಅವರೆಲ್ಲನೂ ಹಾಳು ಮಾಡ್ಕೊಂಬಿಡ್ತಾರೆ, ಅವರೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಲಂಚ ಎಷ್ಟು? ಲಂಚ ಯಾವ ರೀತಿ ತಗೋತಾರೆ ಗೊತ್ತಾ? ಇಲ್ಲಿ 4 ಕೋಟಿ ರೂಪಾಯಿ ಇದೆಯಪ್ಪ, 1 ಎಕರೆ, ನಿನ್ಗೆ 1 ಎಕರೆ ಕೊಟ್ಟರೆ 4 ಕೋಟಿ, ನಿನ್ಗೆ ಎಷ್ಟು ಕೊಡ್ತೀವಿ ನಾವು? ಕೇವಲ 1 ಕೋಟಿ. 3 ಕೋಟಿ ರಿಬೇಟ್ ಸಿಗ್ತದೆ ನನಗೆ. ಅದಕ್ಕೆ ನನಗೆ 50% ಲಂಚ ಕೊಡೋದ್ರಲ್ಲಿ ವ್ಯವಸ್ಥೆ ನಡೀತಾ ಇರೋದು ಈ ಥರ. ಇದು ಮಾನ್ಯ ಮಂತ್ರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದೆ, ಇದೇ ನಡೀತಾ ಇರೋದು. ಈಗ 800 ಕೋಟಿ ರೂಪಾಯಿ ಇವ್ರಿಗೆ ಬರಬೇಕಾಗಿದೆ ಆ ಜಮೀನುಗಳದು ಕೊಟ್ಟಿರೋದ್ರದ್ದು. ಈ ಸೋಷಿಯಲ್ ವೆಲ್ಫೇರ್ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಅದಕ್ಕೀಗ ಅವರು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಸೈಟ್ಗಳು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಪ್ರಾಬ್ಲಮ್ ಇದೆ, ಅವರು ಆ್ಯಕ್ಟನ್ನು ಹೆಂಗೆ ಬೇಕಾದರೂ ಬದಲಾಯಿಸ್ಕೊಂಡು ಮಾನ್ಯ ಪಾಟೀಲ್ರು ಈಗೇನು ಮಾಡಿಬಿಟ್ಟಿದ್ದಾರೆ, ಮೊದಲು ಅಲ್ಲಿ ಹೌಸಿಂಗ್ ಇರಲಿಲ್ಲ, ಇಂಡಸ್ಟ್ರಿ ಮಾತ್ರ ನಡಿಬೇಕಾಗಿತ್ತು. ಈಗ ಅವ್ರು ರಿಯಲ್ ಎಸ್ಟೇಟ್ಗೆ ಇಳಿದ್ಬಿಟ್ಟಿದ್ದಾರೆ MB ಪಾಟೀಲ್ರು. ಈ ಏರ್ಪೋರ್ಟ್ ಪಕ್ಕದಲ್ಲಿ 5 ಎಕರೆ